ಶ್ರೀ ಗುರುಭ್ಯೋ ನಮಃ. ಶೃಂಗೇರಿಯ ತಾಯಿ ಶಾರದೆಯ ಅಡಿದಾವರಗಳಲ್ಲಿ ನಮಸ್ಕಾರವನ್ನು ಮಾಡ್ತಾ, ನಮಗೆ ಎಲ್ಲ ಗುರುಗಳು ಕೂಡ ಪೂಜನೀಯರು ಅನ್ನುವಂತಹ ಅಂಶವನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆ. ನಾವು ಬ್ರಾಹ್ಮಣರು, ಆದರೆ ಬ್ರಹ್ಮಜ್ಞಾನೇತಿ ಬ್ರಾಹ್ಮಣ ಅನ್ನುವಂತಹ ಆರ್ಷೇಯ ವಾಕ್ಯದಲ್ಲಿ ನಂಬಿಕೆಯನ್ನಿಟ್ಟಕ್ಕಂಥವ್ರು. ನಮಗೆ ಗುರು ಅಂದರೆ ಗುರು ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷ್ಯಕೃತಂ ವಂದೇ ಭಗವಂತೋ ಪುನಃ ಪುನಃ. ಈ ರೀತಿಯ ಶ್ಲೋಕಗಳನ್ನು ದಿನನಿತ್ಯವೂ ಕೂಡ ನಾವು ಹೇಳಿಕೊಳ್ತಾನೆ ನಮ್ಮ ದೈನಂದಿನ ಕಾರ್ಯಗಳನ್ನು ಆರಂಭಿಸ್ತಕ್ಕಂತಹ ಅಭ್ಯಾಸವನ್ನು ಇಟ್ಕೊಂಡಿರ್ತಕ್ಕಂಥವ್ರು. ನಮಗೆ ಕೃಷ್ಣನಲ್ಲಿ ಭೇದವಿಲ್ಲ, ರಾಮನಲ್ಲಿ ಭೇದವಿಲ್ಲ, ಶಿವನಲ್ಲಂತೂ ಖಂಡಿತ ಇಲ್ಲ. ನಾವು ರುದ್ರವನ್ನು ಹೇಗೆ ಪಠಣೆ ಮಾಡ್ತೀವೋ ಹಾಗೆ ವಿಷ್ಣು ಸಹಸ್ರನಾಮವನ್ನು ಕೂಡ ಅಷ್ಟೇ ಭಕ್ತಿಯಿಂದ ಪಠಣೆ ಮಾಡ್ತೀವಿ. ಲಲಿತಾ ಸಹಸ್ರನಾಮವನ್ನು ಪಠನೆ ಮಾಡ್ತೀವಿ, ಶ್ರೀ ಸೂಕ್ತವನ್ನು ಪಠನೆ ಮಾಡ್ತೀವಿ, ಪುರುಷ ಸೂಕ್ತವನ್ನು ಹೇಳ್ಕೊಳ್ತೀವಿ. ನಮಗೆ ದೇವರಲ್ಲಿ ಭೇದವೂ ಇಲ್ಲ, ದೈವತ್ವದಲ್ಲಿ ಭೇದವೂ ಇಲ್ಲ. ಯಾವ ಗುರುವಿನ ಅಡಿದಾವರೆಗಳಲ್ಲಿ ಅಪನಂಬಿಕೆಯೂ ಖಂಡಿತ ಇಲ್ಲ. ಗುರುವನ್ನು ನಿಂದನೆ ಮಾಡ್ತಕ್ಕಂತಹ ಯೋಗ್ಯತೆ ಅರ್ಹತೆಗಳನ್ನು ನಾವನ್ನು ಗಳಿಸ್ಕೊಂಡಿದ್ದೀವ? ಖಂಡಿತ ಇಲ್ಲ. ಗುರು ಅಂದರೆ ಯಾರು? ನಿಮಗೆ ಬದುಕಿನಲ್ಲಿ ನಿಜವಾದಂತಹ ದಾರಿಯನ್ನು ತೋರಿಸ್ತಾ ನಿಮ್ಮನ್ನು ಮಾನವತ್ವದಿಂದ ದೈವತ್ವದ ಕಡೆಗೆ ಕರೆದುಕೊಂಡು ಹೋಗ್ತಕ್ಕಂತಹ ಅತ್ಯಂತ ಪವಿತ್ರವಾದಂತಹ ಶಕ್ತಿಯನ್ನು ಉಳ್ಳಂಥವನು. ಭಗವಂತನನ್ನು ಸಾಕ್ಷಾತ್ಕರಿಸಿಕೊಡ್ತಕ್ಕಂತಹ ಶಕ್ತಿ ಅದು ಯಾರಿಗಾರ ಇದೆ ಅಂತಂದರೆ ಈ ಭೂಮಂಡಲದಲ್ಲಿ ಅದು ಗುರುವಿಗೆ ಮಾತ್ರ. ಹಾಗಿರುವಾಗ ಗುರು ಯಾರೇ ಇರಬಹುದು, ಅವರು ಬರೆದಿದ್ದಾರೆ, ಇವರು ಬರೆದಿದ್ದಾರೆ, ಇವರು ಹಾಗೆ, ಅವರು ಹಾಗೆ, ಈ ನಿಂದನೆಗಳಲ್ಲಿ ನಾವು ಯಾವ ಸಾಧನೆಯನ್ನೂ ಮಾಡೋದಿಲ್ಲ. ಯಾರನ್ನೋ ನಿಂದಿಸೋದ್ರಿಂದ ನಾವು ಪಡ್ತಾ ಇರ್ತಕ್ಕಂಥ ನಮಗೂ ಸಿಗ್ತಾ ಇರ್ತಕ್ಕಂಥ ಲಾಭ ಏನಿದೆ, ಇದನ್ನು ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿದೆ. ಗುರುಣಾಂ ಗುರುವೇ ನಮಃ, ಬ್ರಹ್ಮಸ್ವರೂಪ ಆತ. ಏನು ಎಷ್ಟರ ಮಟ್ಟಿಗೆ ಅಂತಂದರೆ ಕೆಲವೊಂದು ಪುಸ್ತಕಗಳಲ್ಲಿ, ಕೆಲವೊಂದು ಗ್ರಂಥಗಳಲ್ಲಿ ಯಾವ ರೀತಿ ಹೇಳ್ತಾರೆ ಅಂತಂದರೆ, ಭಗವಂತನನ್ನು ಕೂಡ ಬೇಕಾದರೂ ನಾವು ಎದುರು ಹಾಕ್ಕೊಳ್ಬೋದು, ಗೆದ್ದುಬಿಡ್ತೀವಿ. ಆದರೆ ಗುರುವನ್ನು ಎದುರು ಹಾಕಿಕೊಂಡು ನಾವು ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಒಂದು ವಿಷಯವನ್ನು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ. ಹಾಗಾಗಿ ನಾವೆಲ್ಲ ಅಲ್ಪ ಸ್ವಲ್ಪ ಇತಿಹಾಸವನ್ನು ಬಲ್ಲವರೇ. ಯಾವ ರೀತಿ ನಮ್ಮ ಸನಾತನ ಧರ್ಮದ ಮೇಲೆ ಯಾವ ರೀತಿ ಯಾರ್ಯಾರಿಂದ ಹೇಗೆ ದಾಳಿಗಳು ಆದವು, ಅಂಥ ಸಂದರ್ಭದಲ್ಲಿ ಮಹಾತ್ಮರು ಯಾವ ರೀತಿಯಾಗಿ ಅವತಾರವೆತ್ತಿ ನಮ್ಮನ್ನು ಉದ್ಧಾರ ಮಾಡಿದ್ರು, ನಮ್ಮ ಧರ್ಮವನ್ನು ಎತ್ತಿ ಹಿಡಿದ್ರು, ಹಾಗೂ ಮಾನವ ಕುಲಕ್ಕೆ ಸದಾ ಒಳಿತನ್ನೇ ಚಿಂತಿಸುತ್ತಾ ಇನ್ನೊಬ್ಬರಿಗೆ ಯಾವುದೇ ತೊಂದರೆಯನ್ನೂ ಕೊಡದಲೇನೆ ಬಂದರು, ಮಿಂಚಿನಂತೆ ಇದ್ದರು, ಹಾಗೇ ಕಣ್ಮರೆಯಾದರು. ಇದೆಲ್ಲವೂ ನಮಗೆ ಗೊತ್ತಿರ್ತಕ್ಕಂಥ ಸತ್ಯವೇ. ಪರಕೀಯರು ನಮ್ಮನ್ನು ದಾಳಿ ಮಾಡಿದಾಗ ಅವರು ನಮ್ಮನ್ನು ಹಾಳು ಮಾಡಿದ್ದು ಅಥವಾ ನಮ್ಮನ್ನು ಅವರು ಆಕ್ರಮಣ ಮಾಡಿದ್ದು ಕೇವಲ ನಮ್ಮ ಧನ ಸಂಪತ್ತು ಅಲ್ಲವೇ ಅಲ್ಲ, ನಮ್ಮ ಧಾರ್ಮಿಕ ಸಂಪತ್ತನ್ನೂ ಕೂಡ ಲೂಟಿ ಹೊಡೆದ್ರು. ಇವತ್ತು ನಾವೇನು ಮಾಡ್ತಾ ಇದ್ದೀವಿ? ಯಾರೋ ಹೇಳಿದ ಮಾತನ್ನು ಕೇಳಿಕೊಂಡು ನಾವು ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದೀವಿ. ಅದು ಏನು, ಇದೇ ದೇಶದಲ್ಲಿ ಹುಟ್ಟಿದಂಥವರು ನಾವು. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅನ್ನುವಂತಹ ಆರ್ಷೇಯ ವಾಕ್ಯವನ್ನು ನಾವು ಸಂಪೂರ್ಣವಾಗಿ ಕಸವನ್ನಾಗಿ ನೋಡ್ತಾ ಇದ್ದೀವಿ. ಹಾಗಾದರೆ ಈ ದೇಶದಲ್ಲಿ ಹುಟ್ಟಿದಂತಹ ಆ ಗುರುವಿಗೆ ಅವರು ಮಾಡಿರ್ತಕ್ಕಂತಹ ಹಲವು ಸಾಧನೆಗಳಿಗೆ, ಅದು ಚಿಕ್ಕ ವಯಸ್ಸಿನಲ್ಲಿ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ಜಗದ್ಗುರು ಆದಿಶಂಕರಾಚಾರ್ಯ ಅತ್ಯಂತ ಕಡಿಮೆ ವಯಸ್ಸಿನಲ್ಲಿ ಇಡೀ ದೇಶವನ್ನೇ ಸುತ್ತಿ ಸರ್ವಜ್ಞ ಪೀಠವನ್ನು ಸ್ಥಾಪನೆ ಮಾಡಿ ಅಲ್ಲಿ ಅದಕ್ಕೆ ಅವರೊಬ್ಬರೇ ಯೋಗ್ಯರು ಅನ್ನುವಂತಹ ಅರ್ಹತೆಯನ್ನು ಪಡ್ಕೊಳ್ಬೇಕು, ಅನ್ನುವಂಥದ್ದೊಂದು ಸ್ಥಾನವನ್ನು ಪಡ್ಕೊಳ್ಬೇಕು ಅಂತಂದರೆ ಅವರ ಬುದ್ಧಿಮತ್ತೆ ಎಷ್ಟಿರ್ಬೋದು? ಆಯಿತು, ಅವರ ಬಗ್ಗೆ, ಅವರ ಸಾಧನೆ ಬಗ್ಗೆ ನಾವು ಮಾತಾಡಬೇಕು ಅಂತಂದರೆ ನಮ್ಮ ಯೋಗ್ಯತೆ ಎಷ್ಟಿರಬೇಕು, ನಮ್ಮ ಅರ್ಹತೆ ಎಷ್ಟಿರಬೇಕು, ನಾವು ಎಷ್ಟು ಸಾಧನೆ ಮಾಡಿದ್ದೀವಿ, ನಾವು ಯಾವ ರೀತಿ ಭಗವತ್ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದೀವಿ, ನಾವು ಯಾವ ರೀತಿ ಭಗವತ್ ಚಿಂತನೆಯಲ್ಲಿ ತೊಡಗಿದ್ದೀವಿ, ಯಾವ ರೀತಿಯಾಗಿ ಎಲ್ಲರನ್ನೂ ಕೂಡ ಒಂದೇ ದೃಷ್ಟಿಯಿಂದ
ಕಣ್ಣಿಂದ ಕಾಣ್ತಕ್ಕಂಥ ಭೂತ ದಯಾಪರತೆಯನ್ನು ನಾವೆಲ್ಲಿ ಬೆಳೆಸ್ಕೊಂಡಿದ್ದೇವೆ? ನಮ್ಮ ಮನಸ್ಸಿನಲ್ಲಿ ಇನ್ನೂ ಅದೇ ಕಲ್ಮಶ, ಅದೇ ಕೆಟ್ಟ ಆಲೋಚನೆಗಳು, ಅದೇ ನಾನತ್ವವನ್ನು ತುಂಬಿಕೊಂಡಿರ್ತಕ್ಕಂಥದ್ದು. ಅವರು ಹೇಳಿರ್ತಕ್ಕಂತಹ ಹಲವಾರು ವಿಷಯಗಳನ್ನು ನಾವು ವಿಶ್ಲೇಷಣಾತ್ಮಕ ದೃಷ್ಟಿಯಿಂದ ನೋಡ್ದಲೇ ಕೇವಲ ಸಣ್ಣ ಪುಟ್ಟ ವಿಷಯಗಳನ್ನು ಹಿಡಿದುಕೊಂಡು ಅವರನ್ನು ಹೀನಾಯವಾಗಿ ಮಾತಾಡ್ತಾ ಇದ್ದೀವಿ ಅಂತಂದರೆ ಇದು ನಮ್ಮ ಸಂಸ್ಕಾರವ? ಇದು ನಮ್ಮ ಸಂಸ್ಕೃತಿಯ? ಇದಾ ನಾವು ಕಲಿತಿದ್ದು? ಹಾಗಾದರೆ ನಮ್ಮ ಮನೆಗಳಲ್ಲಿ ನಮ್ಮ ತಂದೆ ಆಯಿತು. ಒಂದು ನೇರವಾದ ಒಂದು ವಿಷಯ ಹೇಳ್ತೀನಿ ನಿಮಗೆ. ಜಗದ್ಗುರು ಆದಿಶಂಕರಾಚಾರ್ಯರನ್ನು ಬೈತಾ ಇರತಕ್ಕಂಥವ್ರಿಗೆಲ್ಲರಿಗೂ ನಂದು ಒಂದು ಪ್ರಶ್ನೆ. ನಮಗೆ ಜಗದ್ಗುರು ಆದಿಶಂಕರಾಚಾರ್ಯರು ಗುರು ಸಮಾನರು, ಮಧ್ವಾಚಾರ್ಯರು ಗುರು ಸಮಾನರು, ಗುರು ರಾಘವೇಂದ್ರ ಸ್ವಾಮಿಗಳು ಗುರು ಸಮಾನರು, ಇನ್ನು ಯಾವ ಯಾವ ಗುರುಗಳಿದ್ದಾರೋ ಅವರೆಲ್ಲರೂ ಕೂಡ ಗುರು ಸಮಾನರು. ಅವರ ಬಗ್ಗೆ ನಾವು ಚಕಾರವಾಗಿ ಮಾತನಾಡೋದಿಲ್ಲ. ಹಾಗೆ ಮಾತನಾಡಬೇಕು ಅಂತಂದರೆ ಮೊದಲು ನಾವು ಅವರಿಗಿನ್ನ ಹೆಚ್ಚಿನ ಮಟ್ಟವನ್ನು ಸಂಪಾದನೆ ಮಾಡಬೇಕು. ಇವತ್ತು ಯಾರ್ಯಾರೋ ಹೇಳ್ತಾ ಇದ್ದಾರೆ, ರಾಘವೇಂದ್ರ ಸ್ವಾಮಿಗಳು ಹಾಗೆ ಹೇಳಿದ್ದಾರೆ, ಇನ್ನೊಬ್ಬರು ಹಾಗೆ ಹೇಳಿದ್ದಾರೆ. ಸ್ವಾಮಿ, ತತ್ವ ಖಂಡನೆ ಬೇರೆ, ವ್ಯಕ್ತಿ ನಿಂದನೆ ಬೇರೆ. ತತ್ವ ಖಂಡನೆಯನ್ನು ಒಪ್ಕೊಳ್ಳಿ ತಾತ್ವಿಕವಾಗಿ. ಹೌದು, ನೀವು ಹೇಳ್ತಕ್ಕಂಥ ವಿಷಯ ನನಗಿಷ್ಟ ಆಗ್ತಾ ಇಲ್ಲ ಸ್ವಾಮಿ, ನೀವು ಹೇಳ್ತಾ ಇರ್ತಕ್ಕಂಥ ವಿಷಯದಲ್ಲಿ ತಪ್ಪಿದೆ, ಇದನ್ನು ನಾನು ಖಂಡಿಸ್ತೀನಿ, ನಾನಿದನ್ನು ಒಪ್ಪೋದಿಲ್ಲ. ಬಹಳ ಸಂತೋಷ. ವೈಯಕ್ತಿಕ ನಿಂದನೆಗೆ ಯಾಕೆ ಇಳಿತೀರಿ? ಕೆಸರಾಚಾಟಕ್ಕೆ, ಹೆಸರು ಎರಚಾಟಕ್ಕೆ ಯಾಕೆ ನಿಂತ್ಕೊಳ್ತೀರಿ? ಏನು ಸಾಧನೆ ಮಾಡ್ತಾ ಇದ್ದೀರಿ ಅದು ಹೇಳಿ ಮೊದಲು. ಇಡೀ ವಿಶ್ವಕ್ಕೆ ಗೊತ್ತು, ಆದಿಶಂಕರಾಚಾರ್ಯರ ಅವತಾರ ಏನಾದರೂ ಈ ಭೂಮಿ ಮೇಲೆ ಆಗದೆ ಇದ್ದಿದ್ರೆ ನಿಮಗಿಂತ ಮಾತಾಡೋದಕ್ಕೆ ಯೋಗ್ಯತೆ ಇರ್ತಿತ್ತೇನ್ರಿ? ಫಸ್ಟ್ ಆಫ್ ಆಲ್ ನೀವು ಇರ್ತಾ ಇದ್ರ ಭೂಮಿ ಮೇಲೆ ದಾಸರಾಗಿ ಬದುಕ್ತಾ ಇದ್ರಿ, ಹೀನಾಯವಾದಂಥ ಬದುಕನ್ನು ಬದುಕ್ತಾ ಇದ್ರಿ. ಎಷ್ಟು ಜನ ಪರಮತ ಸಹಿಷ್ಣುಗಳು ಆಗಿದ್ದೂ ಕೂಡ ಅವರು ತಮ್ಮ ಮತವನ್ನೇ ಅತ್ಯಂತ ಶ್ರೇಷ್ಠ ಅಂತ ಹೇಳಿ ಬಿಂಬಿಸ್ತಕ್ಕಂಥ ಸಂದರ್ಭದಲ್ಲಿ ನಮ್ಮನ್ನು ಬಲವಂತವಾಗಿ ಮತಾಂತರ ಮಾಡಿ ನಮ್ಮ ಎಲ್ಲ ಸಂಪ್ರದಾಯಗಳಿಗೂ ಕೊಳ್ಳಿ ಇಟ್ರಲ್ಲ. ಆಗ ನಿಮಗೆ ಇದನ್ನ ಯಾವುದನ್ನು ಓದಿ ನೆನಪಿಗೆ ಬರೋದೇ ಇಲ್ವಾ? ಏನು ನನ್ನ ಪ್ರಶ್ನೆ, ಏನು ಸಾಧನೆ ಮಾಡ್ತಾ ಇದ್ದೀರಿ? ನಮ್ಮಲ್ಲಿ ಸ್ಮಾರ್ತರಲ್ಲಿ ಯಾರಾದರೂ ಕೂಡ ತ್ರಿಮತಸ್ಥರ ಯಾವ ಗುರುವನ್ನು ಕೂಡ ನಿಂದನೆ ಮಾಡಿದ್ದನ್ನು ನಾನಂತೂ ನನ್ನ ವೈಯಕ್ತಿಕ ಜೀವನದಲ್ಲಿ ಇವತ್ತಿನವರೆಗೂ ಕಾಣಲಿಲ್ಲ. ನೀವು ಯಾಕೆ ನಿಂದನೆ ಮಾಡ್ತಾ ಇದ್ದೀರಿ? ಏನು ಪಡ್ಕೊಳ್ತೀರಿ ಅದರಿಂದ? ಕಳ್ಕೊಳ್ತಾ ಇರೋದು ಸಾಕಷ್ಟು. ಇರೋರೇ ನಾವು 3 ಜನ, ಇರೋ ಪರ್ಸೆಂಟೇಜೇ ಕಡಿಮೆ. ಇದ್ದ ಬದ್ದ ಅನ್ಯಮತೀಯರೆಲ್ಲರೂ ಕೂಡ ನಮ್ಮ ಮೇಲೆ ವಿನಾಕಾರಣವಾಗಿ ಕೆಂಡ ಕಾರ್ತಾ ಇದ್ದಾರೆ. ಅನವಶ್ಯಕವಾಗಿ ಸಂಬಂಧವೇ ಇಲ್ಲ. ನೀವು ಯಾವುದೇ ವಿಷಯ ತಗೊಳ್ಳಿ, ಯಾರೇ ತಗೊಳ್ಳಿ, ಎಂಥ ಬುದ್ಧಿಜೀವಿಗೆ ತಗೊಳ್ಳಿ, ಮೊದಲು ಟಾರ್ಗೆಟ್ ಮಾಡ್ತಾ ಇರೋದು ಬ್ರಾಹ್ಮಣರನ್ನ. ಏನು ಗಳಿಸಿದ್ರಿ ಇದರಿಂದ? ನಾವೇ ಕಿತ್ತಾಡಿಕೊಂಡು ಕುಲಕ್ಕೆ ಮೃತ್ಯು ಕೊಡಲಿಕ್ಕಾವು ಅನ್ನೋ ಹಾಗೆ ನಾವು ನಮ್ಮಲ್ಲಿ ಬಡಿದಾಡಿಕೊಂಡು ಏನು ಸಾಧನೆ ಮಾಡ್ತಾ ಇದ್ದೀವಿ ಗೊತ್ತಿಲ್ಲ. ಏನು ನಿಮಗೆ ತಲೆ ಬಗ್ಗಿಸಿಬಿಟ್ರೆ ನೀವು ಕಡಿಮೆ ಆಗೋಯ್ತು ಅಂತನ? ಅಥವಾ ತಲೆ ಎತ್ತಿ ನಿಂತು ಬಿಟ್ರೆ ನೀವು ಗೌರಿಶಂಕರಕ್ಕಿಂತಲೂ ಮಿಗಿಲಾದವರ? ಏನು ಅಂದ್ಕೊಂಡಿದ್ದೀರಿ ನಿಮ್ಮನ್ನ ನೀವು? ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದಂತಹ ಆ ಭಗವಂತನ ಮುಂದೆ ನಾವೆಲ್ಲರೂ ಕೂಡ ಸ್ವಾಮಿ ವಿವೇಕಾನಂದರು ಹೇಳಿದಾಗೆ ಅಮೃತ ಪುತ್ರರೇ ಹೊರತು ಕ್ಷುಲ್ಲಕರಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಶಂಕರಾಚಾರ್ಯರ ವಿಷಯಕ್ಕೆ ಬಂದರೆ ಶಂಕರಾಚಾರ್ಯರು ಎಲ್ಲರಲ್ಲೂ ಯಾರಲ್ಲೂ ಭೇದವನ್ನು ಎಣಿಸಲಿಲ್ಲ, ಯಾರನ್ನೂ ಹೀನಾಯವಾಗಿ ನೋಡಲಿಲ್ಲ. ಒಬ್ಬ ಚಾಂಡಾಲನಲ್ಲೂ ಕೂಡ ದೈವತ್ವವನ್ನು ಗಮನಿಸ್ತಾರೆ. ನಾನು ಯಾವ ಗುರುಗಳು ಈ ಕೆಲಸ ಮಾಡಿದ್ದಾರೆ ಇನ್ನೋ ಪ್ರಶ್ನೆಯನ್ನು ನಾನು ಕೇಳೋದಿಲ್ಲ. ಯಾಕೆ? ಆ ಗುರು ಅವರ ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿ ಭಗವತ್ ಪ್ರೇರಣೆ ಆಯಿತೋ ಆ ಪ್ರಕಾರವಾಗಿ ಅವರು ಭಗವತ್ ಸಮಾಜಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಸಮಾಜವನ್ನು ಉದ್ಧಾರ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಭಗವತ್ ಸಾಕ್ಷಾತ್ಕಾರ ಮಾಡುವಂತಹ ದಿಸೆಯಲ್ಲಿ ತಮ್ಮದೇ ಮಾರ್ಗವನ್ನು ಹಾಕಿಕೊಟ್ಟಿದ್ದಾರೆ. ಅದರ ಬಗ್ಗೆ ನಮಗೆ ಅಪಾರವಾದಂತಹ ಗೌರವ ಇದೆ. ಶಿರಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತೇವೆ, ಅದರ ಬಗ್ಗೆ ಯಾವ ಸಂದೇಹವೂ ಇಲ್ಲ. ಉಡುಪಿಗೆ ಹೋಗ್ತೇವೆ, ಶ್ರೀಕೃಷ್ಣನಿಗೆ ನಮಸ್ಕಾರ ಮಾಡ್ತೀವಿ. 12 ಜ್ಯೋತಿರ್ಲಿಂಗಗಳಿಗೆ ಹೋಗ್ತೀವಿ, ಅದಕ್ಕೆ ಅಲ್ಲೂ ನಮಸ್ಕಾರ ಮಾಡ್ತೀವಿ. ಬ್ರಹ್ಮನ ದೇವಸ್ಥಾನ ಇದೆಯಲ್ಲ,
ಭಾರತದಲ್ಲಿ ಬ್ರಹ್ಮನ ದೇವಸ್ಥಾನ ಇರ್ತಕ್ಕಂಥದ್ದು ಒಂದೇ ಜಾಗ, ಅಲ್ಲೂ ನಮಸ್ಕಾರ ಮಾಡ್ತೀವಿ ನಾವು. ಹಾಗಂತ ಸ್ತ್ರೀ ದೇವತೆಗಳನ್ನು ಬಿಟ್ಟವಾ? ಆದಿಶಕ್ತಿ, ಪರಮೇಶ್ವರಿ, ಕನ್ಯಾಕುಮಾರಿ ಎಲ್ಲರಿಗೂ ನಮಸ್ಕಾರ ಮಾಡ್ತೀವಿ. ಯಾಕೆಂದರೆ ನಮ್ಮ ಆರ್ಷೇಯವಾಣಿಯಲ್ಲಿ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ, ಸರ್ವವೇದೇಶು ಯತ್ ಪುಣ್ಯಂ ಸರ್ವತೀರ್ಥೇಶು ಯತ್ ಫಲಂ ತತ್ಫಲಂ ಪುರುಷವಾಪ್ನೋತಿ ಸ್ತುತ್ವಾ ದೇವಿ ಜನಾರ್ದನ. ನೋಡಿ, ಇಲ್ಲೂ ಕೂಡ ನಾವು ಶಿವ ಅನ್ಲಿಲ್ಲ, ಜನಾರ್ದನ ಅಂದ್ವಿ. ಶಿವನನ್ನು ಅಂತೀವಿ. ನಮ್ಮಲ್ಲಿ ಯಾವ ಭೇದವೂ ಇಲ್ಲ. ನಾವು ಯಾವತ್ತೂ ಕೂಡ ಯಾರನ್ನು ಹೀನಾಯವಾಗಿ ನೋಡ್ತಕ್ಕಂತಹ ಪರಂಪರೆಯಿಂದಾಗಲಿ ಸಂಸ್ಕೃತಿಯಿಂದಾಗಲಿ ಸಂಸ್ಕಾರವನ್ನು ಬೆಳೆಸಿಕೊಂಡಾಗಲಿ ಬರಲಿಲ್ಲ. ಇದನ್ನ ಉಳಿದವರು ಕೂಡ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ದಯವಿಟ್ಟು ಈ ರೀತಿಯ ನಿಂದನೆಯನ್ನ, ಕ್ಷುಲ್ಲಕ ನಡೆಯನ್ನ ಇಲ್ಲಿಗೆ ನಿಲ್ಲಿಸಿ ನಾವೆಲ್ಲ ಒಟ್ಟಾಗಿರೋಣ. ಎಲ್ಲರೂ ಸೇರಿ ಕಲಿಯೋಣ, ಕಲೆಯೋಣ, ಕಲಿಯೋಣ, ಬೆಳೆಯೋಣ, ಬೆಳೆಸೋಣ, ಉಳಿಸೋಣ, ಕೆಟ್ಟದ್ದನ್ನ ಅಳಿಸೋಣ. ಜಗತ್ತಿಗೆ ಸಾಧ್ಯವಾದರೆ ನಮ್ಮಿಂದ ಏನಾದರೂ ಆಗುವುದಾದರೆ ಒಳ್ಳೆಯದನ್ನೇ ಕೊಡೋಣ. ಯಾಕೆಂದ್ರೆ ಒಳ್ಳೆಯದನ್ನ ಜಗತ್ತು ಕೊಡ್ತಾ ಇದೆ. ಆನೋಭದ್ರಾಹ ಕೃತವೋ ಎಂತು ವಿಶ್ವತಃ. ಅಂತಹ ಸನಾತನ ಧರ್ಮ ನಮ್ಮದು. ನಮ್ಮ ಎರಡೂ ಕೈಗಳನ್ನ ನಾವು ವಿಸ್ತಾರವಾಗಿ ಚಾಚಿ ಮಂಗಳಕರವಾದದ್ದೆಲ್ಲವೂ ಕೂಡ ನಮಗೆ ಬರಲಿ ಅಂತ ಹೇಳ್ತಕ್ಕಂತಹ ಧರ್ಮ ಇದೊಂದೇ ಧರ್ಮ ಇಡೀ ಪ್ರಪಂಚದಲ್ಲಿ, ಇಡೀ ಬ್ರಹ್ಮಾಂಡದಲ್ಲಿ. ಹಾಗಿರುವಾಗ ಅಂತಹ ಒಳ್ಳೆಯ ವಿಚಾರಗಳನ್ನು ಗ್ರಹಿಸೋದನ್ನು ಬಿಟ್ಟು ಇನ್ನೂ ಗುರುನಿಂದನೆ, ದೈವನಿಂದನೆ ಅಥವಾ ಇನ್ಯಾವುದೋ ಮತನಿಂದನೆ, ಬರೀ ಇದರಲ್ಲೇ ಕಾಲ ಕಳೆದ್ರೆ ಯಾವಾಗ್ರಿ ನೀವು ನಿಜವಾಗಲೂ ಬ್ರಾಹ್ಮಣರಾಗೋದು? ಬ್ರಹ್ಮಜ್ಞಾನೇತಿ ಬ್ರಾಹ್ಮಣ, ಬ್ರಹ್ಮಜ್ಞಾನದ ಬಗ್ಗೆ ನಿಮ್ಮಲ್ಲಿ ಆಸಕ್ತಿ ಬರೋದು ಯಾವಾಗ? ಅನಾವಶ್ಯಕವಾಗಿ ದೇವರುಗಳಲ್ಲಿ ಭೇದ ತಂದಿಡ್ತೀರಲ್ಲಪ್ಪ ನೀವು. ದೇವರುಗಳಲ್ಲಿ ಭೇದ ತಂದಿಡ್ತೀರಿ, ಗುರುಗಳಲ್ಲಿ ಭೇದ ತಂದಿಡ್ತೀರಿ. ನನ್ನ ಗುರು ಹೆಚ್ಚು, ನನ್ನ ದೈವ ಹೆಚ್ಚು. ಯಾವ ದೈವ ಹೆಚ್ಚ್ರಿ? ಯಾವ ದೈವವೂ ಹೆಚ್ಚಲ್ಲ, ಯಾವ ದೇವರು ಹೆಚ್ಚಲ್ಲ, ಯಾವ ದೇವರು ಕಡಿಮೆನೂ ಅಲ್ಲ. ದೇವರು ದೇವರೇ, ದೇವರು ದೇವರೇ. ಇದು ನನ್ನ ಅಲ್ಪಮತಿಗೆ ಬಂದಿರತಕ್ಕಂಥ ವಿಚಾರ. ನಾನು ಇತರರಂತೆ ಪ್ರಾಜ್ಞನೂ ಅಲ್ಲ, ಹೆಚ್ಚು ತಿಳಿದವನೂ ಅಲ್ಲ. ನನಗೆ ತಿಳಿದಿರ್ತಕ್ಕಂಥದ್ರಲ್ಲಿ ಈ ವಿಷಯವನ್ನು ನಿಮ್ಮೆಲ್ಲರೆದುರುಗಡೆ ಹಂಚ್ಕೊಳ್ಬೇಕು ಅಂತ ಹೇಳಿ ಅನ್ನಿಸ್ತು. ಜಗದ್ಗುರು ಆದಿಶಂಕರಾಚಾರ್ಯರು ಎಷ್ಟು ನಮಗೆ ಪವಿತ್ರರು, ಹಾಗೆ ಇತರ ಗುರುಪೀಠದವರು ಕೂಡ ನಮಗೆ ಸದಾ ಸರ್ವದಾ ಮಾನ್ಯರು. ಮಂದಾಹ ಮಹಾತ್ಮನಾಂ ದ್ವೇಷಯಂತಿ ದೂಷಯಂತಿ ಸರ್ವೇ ಅನ್ನುವಂತಹ ಒಂದು ಆರ್ಷೇಯವಾಣಿ ಇದೆ. ಮಂದಮತಿಗಳು ಯಾವತ್ತೂ ಕೂಡ ಮಹಾತ್ಮರನ್ನ ಹೀನಾಯವಾಗಿ ದೂಷಣೆ ಮಾಡಿಕೊಂಡು, ಹೀನಾಯವಾಗಿ ನೋಡಿಕೊಂಡು ಅದರಲ್ಲೇ ಸುಖವನ್ನು ಪಡ್ತಾರೆ ಹೊರತು ಅವರಲ್ಲಿರ್ತಕ್ಕಂಥ ಹಂಸ ಕ್ಷೀರನ್ಯಾಯದ ಹಾಗೆ ಅವರಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ಗಮನಿಸುವಲ್ಲಿ ಅವರು ತಮ್ಮ ಬದುಕಿನ ಆಸಕ್ತಿಯನ್ನು ತೋರಿಸೋದೇ ಇಲ್ಲ. ಇದು ಇತ್ತೀಚೆಗೆ ಬಹಳ ಜೋರಾಗಿ ನಡೀತಾ ಇದೆ. ನಾನು ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಳ್ತೀನಿ, ದಯವಿಟ್ಟು ನಿಲ್ಲಿಸಿ. ಗುರು ನಿಂದನೆ ಮಾಡಿ ತಮ್ಮ ಬದುಕನ್ನು ಸರ್ವನಾಶ ಮಾಡಿಕೊಂಡಂಥವರನ್ನ ನಾವು ನಮ್ಮ ಬದುಕಿನಲ್ಲಿ, ನಾನು ನನ್ನ ಬದುಕಿನಲ್ಲಿ ಕಣ್ಣಾರೆ ನೋಡಿದ್ದೇನೆ. ಒಬ್ಬ ಹಿತಚಿಂತಕನಾಗಿ ಹೇಳ್ತಾ ಇದ್ದೇನೆ, ದಯವಿಟ್ಟು ಗುರು ನಿಂದನೆಯನ್ನು ನಿಲ್ಲಿಸಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ದಯವಿಟ್ಟು ಮತ್ತೆ ಮತ್ತೆ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಯಾವ ಕಾರಣಕ್ಕೂ ಯಾವ ಗುರುವನ್ನು ನಿಂದಿಸಬೇಡಿ. ನೋಡಿ, ನಮ್ಮಲ್ಲಿ ಏನು ಹೇಳ್ತಾರೆ, ವರ್ಣ ಮಾತ್ರ ಕಲಿಸಿದಾತಂ ಗುರು. ಆ ರೀತಿ ಅಂತ ಒಂದು ಅಕ್ಷರವನ್ನು ಕಲಿಸಿದಂಥವನನ್ನೇ ನಾವು ಗುರು ಅಂತ ಹೇಳಿ ತಿಳಿಯುವಾಗ ಇಡೀ ಜಗತ್ತಿಗೆ ಬೆಳಕನ್ನು ನೀಡ್ತಾ ಇರತಕ್ಕಂಥ ಗುರುಗಳನ್ನು ನಿಂದನೆ ಮಾಡುವಂಥ ಅಧಿಕಾರ, ಅರ್ಹತೆ, ಯೋಗ್ಯತೆ, ನೈತಿಕತೆ ಇವುಗಳನ್ನು ನಾವು ಬೆಳೆಸ್ಕೊಂಡಿದ್ದೀವ? ಆ ರೀತಿಯ ನೈತಿಕತೆ, ಆ ರೀತಿಯ ಅರ್ಹತೆ ಅವೆಲ್ಲವನ್ನು ಬೆಳೆಸಿಕೊಂಡಂತಹ ದಿನ ನಮಗೆ ನಿಂದಿಸುವಂತಹ ಪ್ರಮೇಯವೇ ಬರೋದಿಲ್ಲ. ದಯವಿಟ್ಟು ನಿಜವಾದ ಜ್ಞಾನಿಗಳಾಗಿ ನಿಂದನೆಯನ್ನು ಬಿಡಿ. ದೂರದಿದ್ದರೆ ಬದುಕು ಭಗವಂತನ ಸಾನ್ನಿಧ್ಯ ಹತ್ತಿರವೇ ಇದೆ. ನೀವು ದೂರೋದ್ರಿಂದ ದೂರ ಆಗ್ತಾ ಇರೋದು ಯಾರಿಗೆ ಗೊತ್ತಾ? ಭಗವಂತನಿಗೆ, ಇನ್ಯಾರಿಗೂ ಅಲ್ಲ.
ನೀವು ನಿಂದನೆ ಮಾಡಿ ಏನೋ ಸಾಧನೆ ಮಾಡ್ತಾ ಇದ್ದೀನಿ ಅಂತ ಹೇಳನ್ನುವ ಭ್ರಮೆನಲ್ಲಿ ಇದ್ದೀರಿ. ಯಾರಿಂದಲೂ ಹೇಳಿಸ್ತೀರಿ. ಇದೆಲ್ಲ ನಾಟಕಗಳು ಬೇಡ. ಇದರಿಂದ ಏನೂ ಪ್ರಯೋಜನ ಇಲ್ಲ. ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷೋ ಜನಾರ್ದನ ಅಂತ ಹೇಳಿ ನಾವು ಕಾಲಿಗೆ ಬೀಳ್ತಕ್ಕಂಥದ್ದು ಕಡೆಗೆ ಆ ಭಗವಂತನ ಪಾದಕ್ಕೆನೆ. ನಮಗೆ ಆಶೀರ್ವಾದ ಸಿಗಬೇಕಾಗಿರ್ತಕ್ಕಂಥದ್ದು ಆ ಭಗವಂತನಿಂದನೇ. ಅದನ್ನು ಗುರುವಿನ ಮುಖಾಂತರವಾಗಿ ನಮಗೆ ಬಹಳ ಸುಲಭವಾಗಿ ಸಿಗುತ್ತೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಪುರಂದರದಾಸರು ಹೇಳಲಿಲ್ವಾ ಸ್ವಾಮಿ? ಗುರುವಿಗೆ ದಾಸರಾಗಿದ್ದೀರಾ? ಆಯಿತು, ನೀವು ನಿಮ್ಮ ಗುರುವಿಗೆ ದಾಸರಾಗಿ, ನಾವು ನಮ್ಮ ಗುರುವಿಗೆ ದಾಸರಾಗ್ತೀವಿ, ತೊಂದರೆ ಇಲ್ಲ. ಕಡೆಗೆ ಎಲ್ಲ ಗುರುಗಳು ಹೇಳಿದ್ದು ಕೂಡ ಆ ಸೃಷ್ಟಿಯಲ್ಲಿ ಇರ್ತಕ್ಕಂತಹ ಮೂಲ ಚೈತನ್ಯಕ್ಕೆ ತಲೆಬಾಗಿ ನಿಮ್ಮ ಅಹಂಕಾರವನ್ನು ತೊಡೆಯಿರಿ, ಶರಣಾಗಿ. ಇದನ್ನೇ ಹೇಳ್ತಾ ಇರೋದು. ನಾನೇನೋ ಉಪನಿಷತ್ತುಗಳನ್ನು ವೇದಗಳನ್ನು ಓದಿ ಸಂಸ್ಕೃತವನ್ನು ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಅಧ್ಯಯನ ಮಾಡಿದಂಥವನಂತೂ ಖಂಡಿತ ಅಲ್ಲ. ಹಾಗಿರುವಾಗ ನನ್ನ ಅಲ್ಪಮತಿಗೆ ತಿಳಿದಿದ್ದನ್ನು ಮಾತ್ರ ನಿಮ್ಮಲ್ಲಿ ನಿವೇದನೆ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಕೂಡ ಈ ಗುರುನಿಂದನೆಯನ್ನು ಬಿಡಿ. ಗುರುವಿನ ಕೃಪೆಗೆ ಪಾತ್ರರಾಗುವಲ್ಲಿ ನಿಮ್ಮ ಸಾಧನೆಯನ್ನು, ನಿಮ್ಮ ಅಧ್ಯಯನವನ್ನು ಮುಂದುವರಿಸಿ. ಸಾಧ್ಯವಾದರೆ ನಮ್ಮ ಜೀವಿತ ಕಾಲದಲ್ಲಿ ಯಾರಿಗಾದರೂ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಒಂದಿನಿತಾದರೂ ಕೂಡ, ತಿಲಮಾತ್ರದಷ್ಟಾದರೂ ಕೂಡ ಒಳಿತನ್ನು ಮಾಡಿ ಕಣ್ಮರೆಯಾಗೋಣ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ.